ಗುಡ್ಡಾಪುರ ದಾನಮ್ಮ ತಾಯಿಯ ಪುರಾಣ ಪ್ರವಚನ ಮಂಗಲ ಸಮಾರಂಭ ಕಾರ್ಯಕ್ರಮ ವೇದಿಕೆ ಮೇಲೆ ಎಲ್ಲ ಪೂಜೆಯಿಂದ ನೆರವೇರಿಸಬೇಕಂತ ಪೂಜೆಯನ್ನು ವಿನಿಸ್ಕೊಳ್ತಾ ಇದ್ದೀನಿ. ನಾವೆಲ್ಲರೂ ಈ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ಸಮಾರೋಪ ಸಮಾರಂಭದಲ್ಲಿ ಗ್ರಂಥ ಬಿಡುಗಡೆ ಆಗ್ತಾ ಇದೆ. ನಾವೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ 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 ಎಲ್ಲ ಪರಮ ಪೂಜ್ಯರಿಗೆ ಧನ್ಯವಾದ. ಸೇರಿದಂದು ಆಗಮಿಸಿದ ಎಲ್ಲ ಗಣ್ಯಮಾನ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಹಸಿದವರ ಮುಂದೆ ಉಪದೇಶ ಮಾಡಬಾರದು. ಒಂದು ಮಾತದೆ, ನಿಮಗೆ ಹಸು ಆಗೈತಿ ಇಲ್ಲೋ ನನಗೆ ಗೊತ್ತಿಲ್ಲ, ನನಗೆ ಹಸು ಆಗೈತಿ. ಇಲ್ಲಿವರೆಗೆ ಬಹಳಷ್ಟು ಅಪರೂಪದ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಅನುಭವ ಮಂಟಪವನ್ನು ಕಟ್ಟಿದರು. ಅಲ್ಲಿ ಬರೀ ಗಂಡು ಮಕ್ಕಳಿಗೆ ಪ್ರವೇಶ ನೀಡಲಿಲ್ಲ, ಹೆಣ್ಣು ಮಕ್ಕಳು ಪ್ರವೇಶ ನೀಡಿದರು ಅಂತಲೇ ನಮ್ಮ ಗುಡ್ಡಾಪುರ ದಾನಮ್ಮ ಸಿಕ್ಕಳು. ಅಲ್ಲಿ ಅನುಭವ ಮಂಟಪದ ಹೆಣ್ಣು ಮಕ್ಕಳ ಪ್ರವೇಶ ನೀಡಿರಲಿಲ್ಲ ಅಂದ್ರೆ ಗುಡ್ಡಾಪುರ ದಾನಮ್ಮ ಇವತ್ತು ನಮಗೆ ಸಿಕ್ಕಿರಲಿಲ್ಲ. ಕರ್ನಾಟಕ ಸರ್ಕಾರ ಬಸವಣ್ಣವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ. ಬಹಳ ಸಂತೋಷ, ಅವರಿಗೆ ಅಭಿನಂದನೆಗಳು. ಬರೇ ಘೋಷಣೆ ಮಾಡಿದರೆ ಆಗದು, ಅವರ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ತಕ್ಕಂಥ ಬಹಳಷ್ಟು ಅವಶ್ಯ ಇದೆ. ನೋಡಿ, ಬಸವಣ್ಣ ಹೇಳ್ತಾರೆ, ಶರಣರು ಬಂದರೆ ಗುಡಿ ತೋರಣ ಕಟ್ಟಿ ಸ್ವಾಗತಿಸುವೆ, ಬೀಗರು ಬಂದರೆ ಸಮಯವಿಲ್ಲವೆನ್ನುವೆ ಅಂತ ಹೇಳಿದ. ಅವಾಗ 9 ವರ್ಷದಿಂದ ಅದ ಭೂಮಿ, ಅದ ನೆಲ, ಅದ ನೀರು, ಅದ ಗಾಳಿ ಎಲ್ಲ ಅದ ಇತ್ತು. 9 ವರ್ಷದಲ್ಲಿ ಬೇರೆ ಆಗಿಲ್ಲ. ಈಗಿನ ಕಟ್ಟಿರೋದು ನಾವು ಶರಣರು ಬಂದರೆ ಗುಡಿ ತೋರಣ ಕಟ್ಟಿ ಸ್ವಾಗತಿಸುವೆ ಅನ್ನೋ ಬದಲು ಬೀಗರು ಬಂದರೆ ಗುಡಿ ತೋರಣ ಕಟ್ಟಿ ಸ್ವಾಗತಿಸುವೆ ಅನ್ನುವಂಥ ಕಾಲ ನಿರ್ಮಾಣ. ಮತ್ತೇನ್ ಮಾಡೋದು, ಸಾಂಸ್ಕೃತಿಕ ನಾಯಕರು ಮಾಡಿ ಏನ್ ಮಾಡೋದು ನಾವು? ಬರೀ ಸಾಂಸ್ಕೃತಿಕ ನಾಯಕ ಅಷ್ಟ ಅಲ್ಲ, ಅವರ ವಿಚಾರಗಳು ಅಳವಡಿಸಿಕೊಳ್ತಕ್ಕಂಥ ಬಹಳಷ್ಟು ಅವಶ್ಯ ಇದೆ. ಇವನಾರವ ನೆನೆಸಿದರಯ್ಯ, ಇವ ನಮ್ಮವ, ಇವ ನಮ್ಮ ಮನೆಯ ಮಗನ ನೆನೆಸಿ ಅಂತ ನಾವು ಹೇಳಿದ್ರಲ್ಲ. ಇವತ್ತು ಎಲ್ಲರನ್ನ, ಎಲ್ಲಾ ಧರ್ಮದವರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಸಂಸ್ಕೃತಿ ನಮ್ಮದಾಗಬೇಕು. ಅಂದಾಗ ಬಸವನವರ ತತ್ವವನ್ನ ಅಪ್ಪಿಕೊಂಡ್ರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವತ್ತು ಲಿಂಗಮ್ಮ ಕಲ್ಯಾಣದೊಳಗ ಅನೇಕ ಜನರ ಸೇವೆ ಮಾಡ್ತಾ, ರೋಗಿಗಳ ಸೇವೆ ಮಾಡ್ತಾ, ಹಸಿದವರಿಗೆ ಹಣ ನೀಡ್ತಾಳೆ. ಆವತ್ತು ಹೆಸರು ಬದಲಿ ಆಗ್ತದೆ. ಹೆಣ್ಮಕ್ಳ ಹೆಸರು ಯಾವಾಗ ಬದಲಿ ಆಗತ್ತೆ ಅಂದ್ರೆ ಮದುವೆ ಬದಲಿ ಆಗ್ತೈತಿ. ಹೌದಾ? ಮದುವೆ ಬದಲಿ ಮಾಡ್ತಾರೆ. ನಮ್ಮ ಹೆಸರು ಯಾವಾಗ ಬದಲಿ ಆಗತ್ತೆ ಅಂದ್ರೆ ಮಠಕ್ಕೆ ಸ್ವಾಮಿಗಳು ಮಾಡೋದು ನಮ್ಮ ಹೆಸರು ಬದಲಿ ಆಗತ್ತೆ. ಸ್ವಾಮಿಗಳ ಹೆಸರು ಬದಲಿ ಆಗೋದು ಪಟ್ಟಾಧಿಕಾರದಾಗ, ನಿಮ್ಮ ಹೆಸರು ಬದಲಿ ಆಗೋದು ಮದುವೆಯಾಗ. ಆದ್ರೆ ದಾನಮ್ಮ ಹೆಸರು ಬದಲಿ ಆಗಿತ್ತು ಕಲ್ಯಾಣದೊಳಗೆ. ಯಾವಾಗ ಅಲ್ಲಿ ದಾನ ಮಾಡಕ್ ಶುರು ಮಾಡಿದ್ರು ಅನುಭವ ಮಂಟಪದಲ್ಲಿ ಬಸವ ಹೇಳ್ತಾರೆ, ಇನ್ನು ಮುಂದೆ ನೀ ಲಿಂಗಮ್ಮ ಅಲ್ಲಮ್ಮ, ನೀ ದಾನಮ್ಮ ಆಗಿ ಪ್ರಸಿದ್ಧಿಯನ್ನು ಪಡೆದು ಅಂತ ತಿಳ್ಕೊಂಡು ಕಲ್ಯಾಣದಲ್ಲಿ ಹೆಸರು ಬದಲಿ ಆಗ್ತದೆ. ಹೆಸರು ಬದಲಿ ಆಗ್ತದೆ. ನಮ್ಮದು ಹೆಸರು ಬದಲಿ ಆಗ್ಬೇಕಂದ್ರೆ ಹೆಂಗಾಗಬೇಕು? ನಾವು ದಾನ ಮಾಡಬೇಕಲ್ಲ. ತಿಂಗಳ ಪುರಾಣ ಕೇಳಿದೀವಿ, ವಾದಿ ಆಗಲ್ಲ. ನಾವು ದಾನಮ್ಮ ಆಗಬೇಕು, ನಾವು ಬಸವಣ್ಣ ಆಗಬೇಕು, ನಾವು ಜನ ಬಸವಣ್ಣ ಆಗಬೇಕು ಅಂದ್ರೆ ಅವರ ವಿಚಾರ ಕೆಲವರು ಹೇಳ್ತಾರೆ ಒಂದು ವಚನದಲ್ಲಿ, ದರೆ ಹೆಚ್ಚಿ ತಲೆ ಹೆಚ್ಚಿ ರಾಜರಾಜರಿದು ನೀತಿಯ ತಪ್ಪಿ ಕೀಳಂಗಿ ಏಳಿಗೆನೆತ್ತು ಉರಿಗಣಪ ಕಾಲಕ್ಕೆ ಮತ್ತೆ ಕಲ್ಯಾಣ ಶರಣರು ಬಂದಾರು ಎಣ್ಣಿ ಮತ್ತೆ ಕಲ್ಯಾಣ ಪಟ್ಟಣ ಕಟ್ಟಿತು, ಘನವೈಭೋಗಿ ಮರಳಿತು, ದಿಕ್ಕು ದಿಕ್ಕಿಗೆ ಬಸವ
ಇವೆಲ್ಲ ಅಡ್ಡಾಡಿದವರು ಎಲ್ಲ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್, ಅಡ್ಡಾಡು ಗುಡಿಗಳು ಮಾತನಾಡುವ ದೇವರು. ನೀವು ಕೊಳಗೆಲ್ಲ ಒಂದು ಅದ ರುದ್ರಾಕ್ಷಿ ಲಿಂಗ ಅದ ಅಂದ್ರೆ ನೀವು ಅಡ್ಡಾಡುವ ದೇವಾಲಯ, ಮಾತನಾಡುವ ದೇವರು. ಒಂದು ದೇವ್ರು ಮಾತಾಡ್ತಾ ಒಂದು ಚಲೋ ಮಾತಾಡ್ಬೇಕು, ಕೆಟ್ಟ ಮಾತಾಡಕ್ಕೆ ಹೋಗ್ಬಾರ್ದು. ಆ ನಿಟ್ಟಿನೊಳಗೆ ಬಿಡಿದರೆ ಮುತ್ತಿನ ಹಾರ ಅಂತಿರಬೇಕು ಅಂದ್ರೆ ಬಸವಣ್ಣ ಅವರು. ನಮ್ಮ ಮಾತು ಮುತ್ತಿನ ಹಾರದಾಗಿರ್ಬೇಕು, ನಮ್ಮ ಮಾತಿನಿಂದ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಮಾತುಗಳು ಬರಬೇಕು ಅಂತಕ್ಕಂಥದ್ದು ಹೇಳ್ತಾ ಶಿವಶಂಕರ ಮಹಾಸ್ವಾಮೀಜಿಯವರು ಬಾವನ ಸವತ್ತಿಗೆ ಬಂದ ಮೇಲೆ ಈ ಊರನ್ನ ಬದಲಿ ಮಾಡಿಬಿಟ್ಟಾರ. ಊರು ಬದಲಿ ಮಾಡಿಬಿಟ್ರು ಅಂತಹ ಒಂದು ಸಾಮರ್ಥ್ಯ ಇರ್ತಕ್ಕಂಥದ್ದು. ನಾನು ಒಂದು 20 ವರ್ಷದಿಂದ ಬರ್ತಿದ್ದೆ, ನಾನು ಹಿಂದಿನ ಬರ್ತಿದ್ದೆ, ಇದು ಅಪವಾದ ಬರ್ತಿದ್ದೆ. ಅವಾಗ ಇಲ್ಲಿ ಸಣ್ಣ ಸಣ್ಣ ಕೋಲೆ ಇದ್ದು, ಇದು ಮಹಾಂತಪ್ಪನ ಮಠ, ಎರಡು ಕೋಲೆ ಇದ್ದು ಪಾಪ ಅವ್ರು ಇಲ್ಲಿ ಇರ್ತಿದ್ರು, ನಾವು ಬಂದು ಹೋಗ್ತಿದ್ವಿ. ಆಮೇಲೆ ಅಲ್ಲಿ ಮೇಲೆ ಅವರು ತೋಟ ಅದ್ರ ಮೇಲೆ ಮಠವನ್ನು ಕಟ್ಟಿದ್ದಾರೆ. ಆದರೆ ಇವತ್ತು ಈ ಮಹಾದೇವ ಮಂದಿರ ಸಂಬಂಧ ಬಹಳಷ್ಟು ಕಷ್ಟಪಟ್ಟಿರ್ತಕ್ಕಂಥವರು ಬಾವನ ಸವತ್ತಿಯ ಭಕ್ತರು ಮತ್ತು ಪೂಜ್ಯರು ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಈ ಮಠ ಈ ಮಂದಿರ ಇದನ್ನು ಬೆಳಿಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇಲ್ಲಿಯ ಹೆಣ್ಣು ಮಕ್ಕಳಿಗೆ ಅಮ್ಮವರು ತಿಂಗಳ ದಾನಮ್ಮನ ಪುರಾಣವನ್ನ ತಿಳಿಸಿ ಹೇಳುವ ಮೂಲಕವಾಗಿ ಸಂಸ್ಕಾರ ಕೊಟ್ಟಿದ್ದಾರೆ. ಆ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಮಾತಾಡಬೇಕಿದ್ರೆ ಒಂದು ತಾಸು ಮಾತಾಡ್ತೀನಿ. ನಾನು ಹಸುವಾಗಿದ್ದರಿಂದ ನನ್ನ ಮಾತನ್ನ ಒಟ್ಟಗೊಳಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಧನ್ಯವಾದ ಮಾತನ್ನು